ಅಮ್ಮ ಹೇಗೆ ಮರೆಯಲಿ ನಿನ್ನ. ನಮಸ್ಕಾರ ಪ್ರಿಯ ವೀಕ್ಷಕರೇ. ಅನ್ನ ಇದು ಒಂದು ಕನ್ನಡದ ಚಲನಚಿತ್ರ. ಈ ಚಿತ್ರ ಬಂದು 6/9/2024 ಇದೇ ಶುಕ್ರವಾರ ತೆರೆಗೆ ಬಂದಿದೆ. ಕರ್ನಾಟಕ ರಾಜ್ಯದಾದ್ಯಂತ ಹಲವಾರು ಚಿತ್ರಮಂದಿರಗಳಲ್ಲಿ ಇದು ಬಿಡುಗಡೆಯಾಗಿದೆ. ಈ ಚಿತ್ರವನ್ನ ನಿರ್ದೇಶನ ಮಾಡಿರುವಂತವ್ರು ಬಂದು ಇಸ್ಲಾವುದ್ದೀನ್ ಅಂತೇಳಿ, ಇದರ ನಿರ್ಮಾಪಕರು ಬಂದು ಬಸವರಾಜ್ ಅಂತೇಳಿ. ಈ ಚಿತ್ರದ ಕತೆ ಬಂದು ಸಹಾಯಕ ನಿರ್ದೇಶಕರಾಗಿದ್ದಂತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ಜಿಲ್ಲೆಯ ಅನೂರು ಚೆನ್ನಪ್ಪ ಅವರ ಅನ್ನ ಅನ್ನೋ ಒಂದು ಕಥಾ ಸಂಕಲನಕ್ಕೆ ಈಗಾಗಲೇ ಅದಕ್ಕೆ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಕೂಡ ಬಂದಿದೆ. ಆ ಒಂದು ಕಥೆಯನ್ನ ಇಟ್ಕೊಂಡು ಈ ಒಂದು ಸಿನಿಮಾವನ್ನ ಮಾಡಲಾಗಿದೆ. ಈ ಸಿನಿಮಾದಲ್ಲಿ ಯಾವುದೇ ರಕ್ತ, ಒಡಿಬಡಿ, ಜಾತಿ, ಧರ್ಮ ಯಾವುದೇ ಸಂಘರ್ಷ ಇಲ್ಲ. ಆದ್ರೆ ಈ ಸಿನಿಮಾದಲ್ಲಿ ಏನಿದೆ ಅಂತಂದ್ರೆ ಒಂದು ಗ್ರಾಮೀಣ ಬದುಕಿನ ನೈಜ ಸೊಗಡಿನ ಒಂದು ಕತೆ ಇದೆ. ಇದರಲ್ಲಿರುವಂತ ತೊಳಲಾಟ, ಇಲ್ಲಿರುವಂತ ಸಂಕಟ, ಇಲ್ಲಿರುವಂತ ತ್ಯಾಗ, ಇಲ್ಲಿರುವಂತ ಪ್ರೀತಿ, ಇಲ್ಲಿರುವಂತ ಮಮಕಾರ, ಇಲ್ಲಿರುವಂತ ಸಂಬಂಧಗಳ ಅನುಬಂಧಗಳ ಮೌಲ್ಯ ಈ ಸಿನಿಮಾದಲ್ಲಿ ತುಂಬಾ ಅದ್ಭುತವಾಗಿ ತೋರಿಸಲಾಗಿದೆ. ಈ ಸಿನಿಮಾದ ಒನ್ಲೈನ್ ಸ್ಟೋರಿ ಏನಂತಂದ್ರೆ, ಒಬ್ಬ ತಂದೆ ಮಗ ಆಸೆ ಪಡುವಂಥದ್ದೇನು ಅಂತಂದ್ರೆ ಊಟಕ್ಕೋಸ್ಕರ ಅನ್ನವನ್ನ ಇಷ್ಟಪಡ್ತಾನೆ ಮಗ. ಆ ಅನ್ನವನ್ನ ಕೊಡಿಸೋದಿಕ್ಕೆ ಮಗನಿಗೆ ತಂದೆ ಎಷ್ಟು ಸ್ಟ್ರಗಲ್ ಮಾಡ್ತಾನೆ ಅನ್ನೋದು ಈ ಕತೆ ಒಂದು ಮೂಲ. ಅದ್ರ ಜೊತೆಗೆ ಇನ್ನೂ ಹಲವಾರು ಸಂಬಂಧಗಳ ಮೌಲ್ಯಗಳನ್ನು ಅದ್ಭುತವಾಗಿ ತೋರಿಸಿದರೆ, ಗ್ರಾಮೀಣ ಬದುಕಿನ ಏನು ತೊಳಲಾಟ ಇರುತ್ತೆ, ಒಡನಾಟ ಇರುತ್ತೆ ಅನ್ನೋದನ್ನ. ಹಿಂದೆ 40 ವರ್ಷಗಳ ಹಿಂದೆ ಅನ್ನ ಅನ್ನೋದು ತುಂಬಾ ಚಿನ್ನಕ್ಕಿಂತ ತುಂಬಾ ಕಠಿಣ ಆಗಿತ್ತು. ಏಕೆಂದ್ರೆ ಹಿಂದಿನ ಕಾಲದಲ್ಲಿ ಅನ್ನ ಬೆಳೆಯೋದು, ಭತ್ತ ಬೆಳೆಯೋದು ತುಂಬಾ ಕಡಿಮೆ. ಕೆಲವರು ಉಳ್ಳವರ ಮನೆಯಲ್ಲಿ ಮಾತ್ರ ಇರ್ತಿತ್ತು. 90% ಜನಕ್ಕೆ ಅನ್ನ ತುಂಬಾ ಕಡು ಬಡತನದಲ್ಲಿ ಇದ್ದಂಥವ್ರಿಗೆ ಅನ್ನ ಅನ್ನೋದು ಮರೀಚಿಕೆ ಆಗ್ತಿತ್ತು. ಹಬ್ಬ ಅಂದ್ರೆ ಅನ್ನ ಅಂತ ಅಷ್ಟೇ. ಅನ್ನ ಮಾಡಿದರೆ ಅಂದ್ರೆ ಅವತ್ತೇನೋ ಹಬ್ಬ ಇದೆ ಅನ್ನೋ ಒಂದು ಪರಿಸ್ಥಿತಿ ಹಿಂದಿನ ಕಾಲದಲ್ಲಿ ಇತ್ತು. ಆದ್ರೆ ಇಂದಿನ ದಿನಮಾನಗಳಲ್ಲೂ ಕೆಲವ್ರ ಜೀವನದಲ್ಲಿ ಅನ್ನ ಅಷ್ಟೇ ರೋಲ್ನ ಪ್ಲೇ ಮಾಡುತ್ತೆ. ಇವತ್ತು ದಿನಮಾನಗಳಲ್ಲಿ ಎಲ್ಲಿ ಬೇಕಲ್ಲಿ ಅನ್ನವನ್ನ ಪ್ರಸಾದವಾಗಿ ಕೊಡ್ತಾರೆ. ಎಲ್ಲಾರ ಮನೆಯಲ್ಲೂ ಕೂಡ ಅನ್ನ ಸಿಗುತ್ತೆ. ಆದ್ರೆ ಈ ಚಿತ್ರದಲ್ಲಿ ಬಂದು ಒಂದು ಮಹತ್ವವಾದಂಥದ್ದು ಏನಂತಂದ್ರೆ, ಅನ್ನದ ಮೇಲೆ ಈ ಚಿತ್ರವನ್ನ ಫೋಕಸ್ ಮಾಡಲಾಗಿದೆ. ಈ ಚಿತ್ರದಲ್ಲಿ ಯಾವುದೇ ರೀತಿ ಸಂಘರ್ಷ, ಜಾತಿ, ಧರ್ಮ, ರಕ್ತ, ಒಡಿ ಬಡಿ ಬೇರೆ ಯಾವುದೇ ರೀತಿ ನಾವು ನೋಡಿದ್ವಲ್ಲ ಸಿನಿಮಾಗಳು, ಆ ಥರದ್ದಲ್ಲ. ಇದು ಒಂದು ರೀತಿ ತುಂಬಾ ಒಂದು ಗ್ರಾಮೀಣ ಸೊಗಡಿನ ಒಂದು ಚಿತ್ರ ಆಗಿದೆ. ಈ ಚಿತ್ರದಲ್ಲಿ ತಂದೆ ಪ್ರಾರಂಭದಲ್ಲೇ ಮಗನ ಒಂದು ಆಸೆ ಏನ್ ಬರುತ್ತೆ, ಅನ್ನವನ್ನ ಊಟ ಮಾಡ್ಬೇಕು ಅಂತ ಮಗ ಆಟ ಹಿಡಿತಾನೆ. ಆ ಅನ್ನಕ್ಕೋಸ್ಕರ ಇವರೆಲ್ಲ ಬೇರೆ ಮನೇಲಿ ಹೋಗಿ ಕೆಲಸ ಮಾಡ್ತಿರ್ತಾರೆ. ಅಲ್ಲಿ ಕೆಲಸ ಮಾಡೋದ್ ಮನೇಲಿ ಹೋಗಿ ನಮ್ಮ ಮಗ ಆಸೆ ಪಡ್ತಿದ್ದಾನೆ ಅಂತ ಹೇಳಿ ಅಕ್ಕಿಯನ್ನ ಕೇಳ್ಕೊ ಬರ್ತೀನಿ ಅಂತ ಹೋದಾಗ ಆ ಮನೇಲಿ ಒಂಥರ ಸಂಭ್ರಮ, ಮಗನ ಸಂಭ್ರಮ, ತಾಯಿಗೂ ಕೂಡ ಸಂಭ್ರಮ. ನಮ್ಮ ಗಂಡ ಅಕ್ಕಿ ತಗೊಬರ್ತಾರೆ, ಭತ್ತ ತಗೊಬರ್ತಾರೆ, ಅನ್ನ ಮಾಡಿ ನಮ್ಮ ಮನೇಲಿ ಇವತ್ತು ಊಟ ಮಾಡ್ಬೋದು ಅನ್ನೋ ಇದು. ಆದ್ರೆ ಅಲ್ಲಿ ಹೋದಾಗ ಅಲ್ಲಿ ಅಕ್ಕಿ ಕೊಡಲ್ಲ, ಅವರು ರಾಗಿನೇ ಕೊಡ್ತಾರೆ. ಮತ್ತೆ ಬಂದಾಗ ಅಲ್ಲಿ ಪ್ರಾರಂಭದಿಂದನೇ ಒಂದ್ ರೀತಿಯ ಹುಡುಗನಿಗೆ ತುಂಬಾ ಬೇಸರ ಆಗುತ್ತೆ. ಬೇಸರ ಆಗ್ತಾ 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 ಆ ಹುಡುಗ ಏನ್ ಮಾಡ್ತಾನೆ, ಹೀಗೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅದರಲ್ಲಿ ಇನ್ನೊಂದು ಮಹತ್ವವಾದನ್ನು ತೋರಿಸ್ತಾರೆ. ನಮ್ಮ ಚಾಮರಾಜನಗರ ಭಾಷೆಯನ್ನ ತುಂಬಾ ಅದ್ಭುತವಾಗಿ ಚೆನ್ನಾಗಿ ಬಳಸಿದ್ದಾರೆ. ಅಲ್ಲಿಯ ಸೊಗಡೆ ಒಂದ್ ರೀತಿ ಚಂದ. ಈ ಉತ್ತರ ಕರ್ನಾಟಕದ ಸೊಗಡು ಈಗೀಗ ಜನಗಳಿಗೆ ಎಷ್ಟು ಇಷ್ಟ ಆಗ್ತಾ ಇದೆಯೋ, ಅದೇ ರೀತಿ ನಮ್ಮ ನಗರ ಭಾಗದ ಭಾಷೆ, ಅಲ್ಲಿ ಜನಗಳ ಒಡನಾಟ, ಅಲ್ಲಿಯ ಒಂದು ಮೌಲ್ಯ ತುಂಬಾ ಚೆನ್ನಾಗಿ ಈಗೀಗ ಪ್ರಚಲಿತಕ್ಕೆ ಬರ್ತಾ ಇದೆ, ಇಷ್ಟ ಆಗ್ತಿದೆ. ಅಲ್ಲಿ ಪ್ರಾರಂಭದಿಂದ ಕೊನೆವರೆಗೂ ಕೂಡ ಚಾಮರಾಜನಗರ ಭಾಷೆ ಸೊಗಡು, ಏಂಡ ಓಂಡ ಬಾಂಡ ಇದೇ ಚೆನ್ನಾಗಿದೆ ನೋಡೋದಿಕ್ಕೆ. ಅದೊಂಥರ ಸಿನಿಮಾದಲ್ಲಿ ಮಜವಾಗಿದೆ. ಈ ಸಿನಿಮಾದ ಒನ್ಲೈನ್ ಸ್ಟೋರಿ ಏನಂತಂದ್ರೆ, ಅನ್ನದ ಮಹತ್ವವನ್ನ ತೋರಿಸಲಾಗಿದೆ. ಒಬ್ಬ ಬಡ ತಂದೆ ಮಗ ಇಷ್ಟಪಡೋದು ಏನು ಅಂತಂದ್ರೆ, ಊಟಕ್ಕೋಸ್ಕರ ಊಟ ಮಾಡ್ಬೇಕು ಅಂತ ಇಷ್ಟಪಡ್ತಾನೆ. ಆ ಅನ್ನಕ್ಕೋಸ್ಕರ ಅಕ್ಕಿ ಬೇಕು. ಅಕ್ಕಿಗೆ ಅವನು ಕೂಲಿ ಮಾಡುವಂತ ಸಾಹುಕಾರನ ಮನೇಲಿ ಅಥವಾ ಕೆಲಸ ಮಾಡಿರುವಂತ ಯಾವ ಓನರ್ ಇರ್ತಾರೋ ಅವ್ರ ಮನೇಲಿ ಅಕ್ಕಿ ತರಕ್ಕೆ ಅಂತ ಹೋಗ್ತಾನೆ. ಅಲ್ಲಿಂದ ಶುರುವಾಗುವಂತ ಕತೆ ಬರೀ ಅನ್ನದ ಮೇಲೆ ನಡ್ಕೊಂಡು ಹೋಗುತ್ತೆ. ಅನ್ನದ ಮೇಲೆ ಅಂತಂದ್ರೆ ಇವತ್ತು ಸಾಮಾನ್ಯವಾಗಿ ಇದ್ಯಾರು ಕೂಡ ಅಷ್ಟೇನು ಮಹತ್ವ ಅನ್ಸೋದಿಲ್ಲ. ಯಾಕಂದ್ರೆ 40 ವರ್ಷಗಳ ಹಿಂದೆ ಅನ್ನ ಪ್ರತಿಯೊಬ್ರು ಕೂಡ ತುಂಬಾ ದೊಡ್ಡ ರೋಲ್ನ ಪ್ಲೇ ಮಾಡ್ತಿತ್ತು. ಯಾರ್ದಾರೋ ಮನೇಲಿ ಅನ್ನ ಮಾಡಿದ್ದಾರೆ ಅಂತಂದ್ರೆ ಅವತ್ತು ಹಬ್ಬ ಇರ್ತಿತ್ತು ಅಂತ. ಅಂದ್ರೆ ಮಹಾಲಯ ಅಮಾವಾಸ್ಯೆ, ಯುಗಾದಿ, ಸಂಕ್ರಾಂತಿ, ಶಿವರಾತ್ರಿ ಇಂಥ ಹಬ್ಬಗಳಲ್ಲಿ ಮಾತ್ರ ಅನ್ನ ಅನ್ನೋದು ನಮ್ಗೆ ಸಿಕ್ತಿತ್ತು. ಆದ್ರೆ ಈಗಿನ ಕಾಲದಲ್ಲಿ ಪ್ರತಿ ಮನೆಯಲ್ಲೂ ಸಿಗುತ್ತೆ. ಎಲ್ಲ ಕಡೆ ಫ್ರೀಯಾಗೂ ಕೂಡ ಪ್ರಸಾದ ರೂಪದಲ್ಲಿ ಎಲ್ಲ ಕಡೆ ಕೂಡ ಕೊಡ್ತಾರೆ. ಆದ್ರೆ ಹಿಂದಿನ ಕಾಲದಲ್ಲಿ ಅಷ್ಟೊಂದು ಅನ್ನದ ತುಂಬಾ ಬೇಡಿಕೆ ಇತ್ತು. ಯಾಕೆಂದ್ರೆ ಅವಾಗ ಬೆಳೆಯೋರು ಕಡಿಮೆ ಇರ್ತಿತ್ತು. ಯಾರು ಉಳ್ಳವ್ರ ಮನೇಲಿ ಮಾತ್ರ ಅನ್ನ ಇರ್ತಿತ್ತು. ಈ ಅನ್ನಕ್ಕೋಸ್ಕರ ಮಗು ಪ್ರತಿದಿನ ಹಠ ಹಿಡಿಯುತ್ತೆ. ಒಂದ್ 5 ರಿಂದ 6 ವರ್ಷದ ಶಾಲೆಗೆ ಹೋಗುವಂತ ಹುಡುಗ
ಅನ್ನ ಬೇಕೇ ಬೇಕು ಬೇಕು ಅಂತ ಹಠ ಮಾಡಿದಾಗ ತಂದೆ ತಾಯಿ ಇಬ್ರು ಕೂಲಿ ಮಾಡುವಂಥವ್ರು ಎಷ್ಟೊಂದು ಸ್ಟ್ರಗಲ್ ಪಡ್ತಾರೆ. ಆ ಮಗುಗೆ ಒಂದು ಅನ್ನ ಕೊಡ್ಸಕ್ಕಾಗಲ್ಲ. ಅನ್ನ ಕೊಡ್ಸಕ್ಕಾಗದಾಗ ಅದರಲ್ಲಿ ಒಂದು ತುಂಬಾ ಕರುಳನ್ನ ಹಿಂಡುವಂತ ಒಂದು ಸ್ಟೋರಿಯನ್ನ ತಾಯಿ ಹೇಳ್ತಾರೆ. ಏನಂತಂದ್ರೆ ಅದೊಂದು ತುಂಬಾ ಚೆನ್ನಾಗಿದೆ. ಆ ಸ್ಟೋರಿ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಆಗಿದ್ರೆ ಚೆನ್ನಾಗಿರ್ತೈತೆ ಏನೋ ಅಂತ ನನಗನ್ನಿಸ್ತು. ಆ ತಾ ಯಾವುದು ಬಾಣ್ತಿ ಆಗಿರುವಂತ ತಾಯಿ ಮಗುನ ತನ್ನ ಮಡಿಲಲ್ಲಿ ಇಟ್ಕೊಂಡು ತನ್ನ ತಾಯಿಗೆ ಆಸೆ ಪಡ್ತಾಳೆ. ಈ ತಾಯಿಗೆ ಬಯಕೆ ಆಗುತ್ತೆ ಏನಂದ್ರೆ ಅನ್ನ ಊಟ ಮಾಡ್ಬೇಕು ಅಂತ. ಆಗ ಈ ತಾಯಿ ಬಂದು ಎಲ್ಲೋ ಯಾರ್ದೋ ಮನೇಲಿ ಒಂದೇ ಒಂದು ಓಳು, ಅಂದ್ರೆ ಹಿಂದಿನ ಕಾಲದಲ್ಲಿ ಒಂದ್ ಇಡೀ ಅಕ್ಕಿ ಅನ್ನ, ಒಂದೇ ಒಂದ್ ಇಡೀ ಅಕ್ಕಿ ಕೊಡೋದು ಕೂಡ ಒಂದು ವಾಡಿಕೆ ಇರ್ತಿತ್ತು. ಒಂದ್ ಇಡೀ ಅಕ್ಕಿ ಇಸ್ಕೊಂಡ್ಬಂದು ಅದ್ರಲ್ಲಿ ಅನ್ನ ಮಾಡ್ತಿದ್ರು. ಪಕ್ಕದ ಮನೇಲಿ ಒಂದ್ ಇಡೀ ಅಕ್ಕಿಯನ್ನು ಇಸ್ಕೊಂಡ್ಬಂದು ಅನ್ನ ಮಾಡಿ ತಟ್ಟ ಹಾಕಿ ಕೊಡ್ತಾರೆ. ಕೊಟ್ಟಾಗ ಕೊಟ್ಟ ತಕ್ಷಣನೇ ಅನ್ನ ಇರುತ್ತೆ. ಮಗುನ ಎತ್ಕೊಂಡು ಇನ್ನೇನೋ ಊಟ ಮಾಡ್ಬೇಕು ಅನ್ನೋ ಸಂದರ್ಭದಲ್ಲೇ ಆ ಮಗು ಅನ್ನಕ್ಕೆ ಉಚ್ಚೆಯನ್ನ ಮಾಡ್ಬಿಡುತ್ತೆ. ಉಚ್ಚೆ ಮಾಡಿದ ತಕ್ಷಣನೇ ಆ ತಾಯಿ ತುಂಬಾ ಸಂಕಟ ಪಡ್ತಾಳೆ. ಎಷ್ಟೋ ದಿನದ ಮೇಲೆ ಆಸೆ ಪಟ್ಟು ನಾನು ಅನ್ನ ಕೇಳಿದೆ, ನನ್ನ ತಾಯಿ ಯಾರ್ದೋ ಮನೇಲಿ ಒಂದ್ ಇಡೀ ಅಕ್ಕಿ ಅನ್ನ ಬಂದ್ಬಿಟ್ಟು ಅನ್ನ ಮಾಡ್ಕೊಟ್ರು, ಆದ್ರೆ ನನ್ನ ಮಗ ಅನ್ನಕ್ಕೆ ಉಚ್ಚೆ ಓದ್ಬಿಟ್ನಲ್ಲ ಅಂತಂದಾಗ ಆ ಸಿನಿಮಾದಲ್ಲಿ ಆ ಸಂದರ್ಭ ಎಷ್ಟು ಕರುಳನ್ನ ಹಿಂಡುತ್ತೆ ಅಂತಂದ್ರೆ, ಆ ತಾಯಿ ಏನ್ ಮಾಡ್ತಾಳೆ ಅಂತಂದ್ರೆ ತನ್ನ ಮಗ ಉಚ್ಚೆ ಊದಿರುವಂತ ಅನ್ನವನ್ನ ನೀರಲ್ಲಿ ತೊಳೆದ್ಬಿಟ್ಟು ಅನ್ನವನ್ನ ಊಟ ಮಾಡ್ತಾಳೆ. ಅದೆಷ್ಟು ಕರುಳನ್ನ ಹಿಂಡುತ್ತೆ ಸಿನಿಮಾದಲ್ಲಿ ಅಂತಂದ್ರೆ ಬಹಳ ಅದ್ಭುತವಾಗಿದೆ. ಈ ತರ ಆಗಿತ್ತು ಅಂತ ಹೇಳಿ ಆ ಮಗನಿಗೆ ಒಂದು ಸಂದರ್ಭದಲ್ಲಿ ತಾಯಿ ಹೇಳ್ತಾ ಇರ್ತಾಳೆ. ಈ ತರ ನಡ್ಕೊಂಡು ಹೋಗುವಂತ ಸಿನಿಮಾ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಆ ಹುಡುಗ ಪ್ರತಿದಿನ ಸ್ಕೂಲ್ಗೆ ಹೋಗ್ಬೇಕು ಅಂತಂದ್ರೆ ನನ್ಗೆ ಅನ್ನ ಮಾಡ್ಕೊಟ್ರೆ ಸ್ಕೂಲ್ಗೆ ಹೋಗೋದು, ಅನ್ನ ಊಟ ಕೊಟ್ರೆ ನನ್ಗೆ ಹೋಗೋದಿಲ್ಲ ಅಂದ್ರೆ ಹೋಗಲ್ಲ ಅಂತ ಹಠ ಹಿಡಿತಿರ್ತೇನೆ. ಆದ್ರೆ ಅನ್ನ ಮಾಡೋದಕ್ಕೆ ಇವ್ರಿಗೆ ತುಂಬಾ ಅಕ್ಕಿ ಅನ್ನೋದು ತುಂಬಾ ಮರೀಚಿಕೆ ಆಗಿರುತ್ತೆ. ಎಲ್ಲೋ ಒಂದೂರಲ್ಲಿ ಒಬ್ಬರ ಮನೇಲಿ ಇಬ್ಬರ ಮನೇಲಿ ಇರ್ತಿರ್ತಿತ್ತು ಹಿಂದಿನ ಕಾಲದಲ್ಲಿ ಅಕ್ಕಿ ಅನ್ನೋದು, ಭತ್ತ ಅನ್ನೋದು. ಆದ್ರೆ ಆ ಹುಡುಗಂಗೆ ತುಂಬಾ ಆಟ. ಒಂದ್ ದಿನ ಅವ್ನ್ ಏನ್ ಮಾಡ್ತಾನೆ, ಒಂದಿನ ಬೆಳಿಗ್ಗೆ ಸಂಜೆ ರಾತ್ರಿ 3 ಟೈಮ್ ಊಟ ಮಾಡಿರಲ್ಲ, ಹಂಗೆ ಆಟ ಮಾಡ್ಕೊಂಡಿರ್ತಾನೆ. ಹಂಗೆ ಇರ್ಬೇಕಾದ್ರೆ ಇದಕ್ಕೆ ಅವ್ರೇನ್ ಮಾಡ್ತಾರೆ, ನಮ್ಮ ಮೈಸೂರು ಚಾಮರಾಜನಗರ ಭಾಗದಲ್ಲಿ ಒಂದು ಆರಾಧ್ಯ ದೈವ ಅಂತಂದ್ರೆ ಮಾದೇಶ್ವರ ಮಾದಪ್ಪನ ಬೆಟ್ಟಕ್ಕೆ ಪ್ರತಿ ವರ್ಷ ಹಳ್ಳಿಗಳಲ್ಲಿ ಪ್ರತಿ ಮನೆಯಲ್ಲೂ ಕೂಡ ಒಂದು ವಾರಗಟ್ಲೆ ಬೆಟ್ಟಕ್ಕೆ ಹೋಗಿ ಅಲ್ಲಿ ಉಳಿದು ದೇವರ ಒಂದು ಪೂಜೆ ಪುನಸ್ಕಾರ ಮಾಡಿ ಅಲ್ಲಿಂದ ಬರುವಂತದ್ದು ಈ ಒಂದು ಸುಮಾರು ಒಂದು 50 ವರ್ಷ 60 ವರ್ಷ ಕಾಲಗಳಿಂದ ನಡೀತಾ ಇದೆ. ಪೂರ್ವಜರ ಕಾಲದಿಂದ ನಡೀತಿದೆ, ಈಗ್ಲೂ ನಡೀತಿದೆ. ಹಿಂದೆ ಹೇಗ್ ನಡೀತಿತ್ತು, ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಹೋಗ್ತಿದ್ರು, ಊರ್ ಜನ ಎಲ್ಲ ಸೇರಿಸಿ ಒಂದ್ ಲಾರಿ ಅಥವಾ ಒಂದು ಬಸ್ ಮಾಡ್ಕೊ ಹೋಗ್ತಿದ್ರು. ಆದ್ರೆ ಈಗ ಪ್ರತಿದಿನ ಹೋಗ್ತಾರೆ. ಹಂಗ ಹೋಗುವಂತ ಸಂದರ್ಭದಲ್ಲಿ ಈ ಒಂದು ಬಡ ಕುಟುಂಬದಲ್ಲಿರುವಂತ ತಂದೆ ತಾಯಿ ಈ ಮಗು ಇವ್ರು 3 ಜನನು ಕೂಡ ದೇವರಿಗೆ ಮೀಸಲಿಟ್ಟು ಒಂದು ಬುತ್ತಿಯನ್ನು ಕಟ್ಕೊಂಡು ಬೆಟ್ಟಕ್ಕೆ ಹೋಗ್ತಾರೆ. ಮಾದೇಶ್ವರನ ಬೆಟ್ಟಕ್ಕೆ ತುಂಬಾ ಜನ ಜಾತ್ರೆ ಇರುತ್ತೆ. ಆ ಸಂದರ್ಭದಲ್ಲಿ ಆ ಮಗು ಪ್ರತಿಯೊಂದನ್ನು ಕೇಳುತ್ತೆ, ಇದೇನು ಅದೇನು ಅಂತ. ಆದ್ರೆ ತಂದೆ ಪ್ರತಿಯೊಂದನ್ನು ಕೂಡ ತಿಳಿಸ್ತಾ ಆ ಮಗು ಪ್ರತಿಯೊಂದು ಬೇಕು ಅಂದಾಗ ತನ್ನ ಕೈಲಿ ಕೊಡಿಸೋ ಒಂದು ಸಾಮರ್ಥ್ಯ ಇಲ್ಲದೆ ಆದಾಗ ಆ ಮಗುನ ದಿಕ್ ತಪ್ಪಿಸಿ ಏನೊಂದು ಹೇಳ್ಕೊಟ್ಟು ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಮಗು ತಪ್ಪಿಸ್ಕೊಬಿಡುತ್ತಾನೆ. ಮಗು ತಪ್ಪಿಸ್ಕೊಂಡಾಗ ಮಗು ಹುಡುಕುದೇ ಒಂದು ದೊಡ್ಡ ಸಾಹಸ ಆಗತ್ತೆ. ಮಗು ಹುಡುಕುದೇ ಒಂದು ದೊಡ್ಡ ಸಾಹಸ ಆಗಿ ಮಗು ಸಿಗಲ್ಲ. ಆ ಮಗು ಎಲ್ಲಿ ಹೋಗಿರುತ್ತೆ ಅಂತಂದ್ರೆ ಆ ಚಿತ್ರವನ್ನು ನೀವು ನೋಡ್ಬೇಕು ಅಂತಂದ್ರೆ ಆ ಮಗು ಆ ಕೊಳ್ಳೆಗಾಲದ ಭಾಗದಲ್ಲಿ ನಡೆಯುವಂತ ಈ ಸ್ಟೋರಿ ಆ ಭಾಗದಲ್ಲೆಲ್ಲ ಭತ್ತ ತುಂಬಾ ಮರೀಚಿಕೆ ಆಗದಂತ ಕಾಲ. ಆದ್ರೆ ಈ ಸಿಗುವಂತ ಮಗು ಎಲ್ಲಿ ಸಿಗುತ್ತೆ ಅಂತಂದ್ರೆ ನರಸೀಪುರ ಪಕ್ಕದಲ್ಲಿರುವಂತ ಬನ್ನೂರು ಭಾಗದಲ್ಲಿ ಅದನ್ನ ಹಸಿ ಭತ್ತ ಬಿಸಿ ಬೆಲ್ಲದ ನಾಡು ಅಂತ ಹೇಳಿ ಕರೀತಾರೆ. ಯಾಕಂದ್ರೆ ಭತ್ತವನ್ನ ಹೆಚ್ಚಾಗಿ ಬೆಳೆಯುವಂತ ನಾಡು. ಅಲ್ಲಿ ಪ್ರತಿದಿನ ಅನ್ನ ಊಟ ಮಾಡುವಂತ ಜನ ಇರ್ತಾರೆ. ಆ ಭಾಗದಿಂದ ಒಂದು ಉಳ್ಳಂತ ಸಂಸಾರ, ಅವರು ಬೆಟ್ಟಕ್ಕೆ ಕಾರಲ್ಲಿ ಬಂದಿರ್ತಾರೆ. ಆ ಕಾರ್ ಡಿಕ್ಕಿಯಲ್ಲಿ ಮಗು ಮನೆಗೆ ಬಂದು ಸೇರ್ಕೊಳ್ಳುತ್ತೆ. ಅವ್ರ ಮನೇಲಿ ಮಗುವನ್ನ ಚೆನ್ನಾಗಿ ನೋಡ್ಕೋತಾರೆ. ಯಾಕೆಂದ್ರೆ ಆ ಮನೇಲೂ ಕೂಡ ಅದೇ ತರದೊಂದು ಮಗು ಕಾಣೆಯಾಗಿ ಸಿಕ್ಕಿರಲ್ಲ. ಹಂಗಾಗಿ ಆ ಮಗುನೇ ನಮ್ಮ ಮಗು ಒಂದ್ ರೀತಿ ಅವ್ರು ತುಂಬಾ ಚೆನ್ನಾಗಿ ಬಾಂಡಿಂಗ್ ಇಟ್ಕೊಂಡು ತಮ್ಮ ಮಗನೆ ಅಂತ ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ತಾರೆ. ಆದ್ರೆ ಮಗು ಫಸ್ಟ್ ದಿನ ಬಂದಾಗ ಆ ಕಡೆ ತಂದೆ ತಾಯಿ ನಮ್ಮ ಮಗ ತಪ್ಪಿಸ್ಕೊಂಡಿದ್ದಾನೆ ಅಂತ ತುಂಬಾ ಹುಡ್ಕಾಡ್ತಾ ಇರ್ತಾರೆ. ಅಳ್ತು ಕರೆದು ಎಲ್ಲಾ ಕಡೆ ಹುಡುಕಿ ಅವ್ರ ಸಂಕಟವನ್ನ ನೋಡಕ್ಕಾಗಲ್ಲ. ಈ ಕಡೆ ನೋಡಿದ್ರೆ ಈ ಮಗು ತಪ್ಪಿಸ್ಕೊಂಡು ಇಲ್ಲಿ ಬಂದು ದಿಕ್ ತಪ್ಪಂಗಾಗಿ ಎಲ್ಲಿದ್ದೀನಿ ಏನು ಅಂತ ಗೊತ್ತಾಗಲ್ಲ. ಅಡ್ರೆಸ್ ಕೇಳಿದ್ರು ಕೂಡ ಅವ್ನಿಗೆ ಅಡ್ರೆಸ್ ಹೇಳಕ್ ಬರಲ್ಲ. ಎಲ್ಲಿ ಮನೆ ಅಂತಂದ್ರೆ ಒಂದು ಸ್ಕೂಲ್ ಇದೆ, ಒಂದು ದೇವಸ್ಥಾನ ಇದೆ, ಅಲ್ಲೇನೋ ಇದೆ ಅಂತ ಹೇಳ್ತಾನೆ, ಅಡ್ರೆಸ್ ಗೊತ್ತಾಗಲ್ಲ. ಹಿಂದಿನ ಕಾಲದಲ್ಲಿ ಹಾಗೆ. ಆಗ ಮಗು ತಪ್ಪಿಸ್ಕೊಂಡ ಸಂದರ್ಭದಲ್ಲಿ ಈಗಿನ ಕಾಲದಲ್ಲಿ ಆದ್ರೆ ಅಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ, ಮೈಕ್ ಇರುತ್ತೆ, ಏನಾದ್ರು ಅನೌನ್ಸ್ಮೆಂಟ್ ಮಾಡ್ತಾರೆ, ಪೊಲೀಸ್ ವ್ಯವಸ್ಥೆಯಿಂದ ತಿಳ್ಕೊಬಹುದು. ಆದ್ರೆ ಹಿಂದಿನ ಕಾಲದಲ್ಲಿ ಆ ತರದೆಲ್ಲ ವ್ಯವಸ್ಥೆ ಇರ್ತಿಲ್ಲ. ಯಾರಾದ್ರೂ ತಪ್ಪಿಸ್ಕೊಂಡ್ರೆ 1 ವಾರ ಅಥವಾ 15 ದಿನ ಆದ್ಮೇಲೆ ಮತ್ತೆ ಸಿಕ್ಕಿದ್ರು ಅಂತ ಹೇಳ್ತಿದ್ರು. ಹಂಗಾಗಿ ಆ ಹುಡುಗ ಅಲ್ಲಿ ಆ ಒಂದು 40 ವರ್ಷದ ಹಿಂದೆಗಳೇ ನಡೆಯುವಂತ ಕತೆ. ಆ ಮಗು ಸಿಗಲ್ಲ. ಹಂಗಾಗಿ ಇಲ್ಲಿ ಇವ್ರ ಹತ್ರ ಬಂದು ಸೇರ್ಕೊಂಡಾಗ ಇಲ್ಲಿ ಬಂದಾಗ ಮೊದಲನೇ ದಿನನೇ ಆ ಹುಡುಗನಿಗೆ ಅನ್ನವನ್ನ ತಟ್ಟೆಗೆ ಹಾಕ್ಬಿಡ್ತಾರೆ. ಕೊಟ್ಟಾಗ
ಆ ಹುಡುಗ ಒಂದು ಇಮೇಜ್ ಮಾಡ್ಕೋತಾನೆ. ಅವ್ರ ಊರಲ್ಲಿ ಅವ್ರ ಮನೇಲಿ ಇದ್ದಂತ ಪರಿಸ್ಥಿತಿ, ಇಲ್ಲಿ ನೋಡ್ರೆ ಅವ್ರು ತಟ್ಟೆ ತುಂಬಾ ಅನ್ನ ಕೊಟ್ಟಿರ್ತಾರೆ. ಅನ್ನವನ್ನು ನೋಡ್ತಿದ್ದಂಗೆ ಅವ್ನಿಗೆ ಒಂಥರ ಸಂಭ್ರಮ ಬಂದ್ಬಿಡುತ್ತೆ. 3 ಟೈಮ್ ಅನ್ನವನ್ನು ಕೊಡ್ತಿದ್ದಾಗ ಅವನಿಗೆ ಎಲ್ಲವನ್ನು ಮರೆತು ಬಿಡ್ತಾನೆ. ಇವರೇ ತಂದೆ ತಾಯಿ ತರ ಇವ್ರ ಜೊತೆಗೆ ಹೊಂದಾಣಿಕೆ ಆಗ್ಬಿಡ್ತಾನೆ. ಆ ಮನೇಲಿರೋರು ಕೂಡ ಇವನ್ನೇ ಮಗನ್ ತರ ಚೆನ್ನಾಗಿ ನೋಡ್ಕೊತಿದ್ದಾರೆ. ಆ ಕಡೆ ನೋಡಿದ್ರೆ ಪ್ರತಿ ದಿನ ಅವ್ರದ್ದು ತೊಳಲಾಟ ಸಂಕಟ, ಮಗನ್ಗೋಸ್ಕರ ತುಂಬಾ ನೋವು ಸಂಕಟ ಪಡ್ತಿರ್ತಾರೆ, ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂತ ಹೇಳಿ. ಆದ್ರೆ ಇಲ್ಲಿ ಈ ಮಗು ನೋಡಿದ್ರೆ, ಇಲ್ಲಿ ಒಂದು 4 ರಿಂದ 5 ವರ್ಷದ ಹುಡುಗ, ಸ್ಕೂಲ್ಗೆ ಹೋಗುವಂತ ಹುಡುಗ, ಹುಡುಗನ್ ಏನು ಗೊತ್ತಾಗಿರ್ಲಿ, ಇಲ್ಲಿ ಊಟ ಅನ್ನ ಕೊಡ್ತಿದ್ದೆ ಅಂದ್ಬಿಟ್ಟು ಇವ್ನು ಇಲ್ಲಿ ಸೇರ್ಕತಾನೆ. ಸೇರ್ಕೊಂಡು ಹಂಗೆ ಬರ್ತಿರ್ಬೇಕಾದ್ರೆ ಆನಂತರ ಮಗು ಎಲ್ಲಿದೆ ಅಂತ ಅವ್ರು ಹಲವಾರು ಬಾರಿ ಎಲ್ಲಾ ಕಡೆ ಹುಡುಕಿ ಹುಡುಕಿ ಕೊನೆಗೆ ಮಗು ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಮಗು ಎಲ್ಲಿದೆ ಅಂತ ಗೊತ್ತಾದಾಗ, ಮಗು ಗೊತ್ತಾದ್ಮೇಲೆ ಮಗು ಅವ್ರಿಗೆ ಸಿಗುತ್ತಾ ಇಲ್ವೋ ಅನ್ನೋದು ಸಿನಿಮಾವನ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಬಹಳ ಅದ್ಭುತವಾದಂತಹ ಸಿನಿಮಾವನ್ನ ಮಾಡಿದರೆ. ಈ ಸಿನಿಮಾದಲ್ಲಿ ತಂದೆ ತಾಯಿ ಎಷ್ಟೊಂದು ಸ್ಟ್ರಗಲ್ ಪಡ್ತಾರೆ ಮಕ್ಕಳಿಗೋಸ್ಕರ ಅಂತಂದ್ರೆ, ನಿಜವಾಗ್ಲೂ ಕೂಡ ಪ್ರತಿಯೊಬ್ಬ ಮಕ್ಕಳು ಕೂಡ ಈ ಸಿನಿಮಾವನ್ನ ತಪ್ಪದೇನೆ ನೋಡ್ಬೇಕು. ಅದರಲ್ಲೂ ತುಂಬಾ ಕಡು ಬಡತನದಿಂದ ಬೆಳೆದಂತವ್ರಂತೂ ಅವ್ರಿಗೆ ಅರ್ಥ ಆಗುತ್ತೆ ಈ ಸ್ಟೋರಿ ಏನು ಅಂತ. ಅಷ್ಟೇ ಸ್ಟ್ರಗಲ್ ಇದೆ. ಮತ್ತೆ ತಂದೆ ತಾಯಿ ಮತ್ತೆ ಮಗನ ಒಂದು ಚಟುವಟಿಕೆ, ಎಷ್ಟು ಅವರ ಪ್ರೀತಿ ಹೇಗಿರುತ್ತೆ ಅನ್ನೋದನ್ನ ಚೆನ್ನಾಗಿ ತೋರಿಸಿದ್ದಾರೆ. ಮಗನಿಗೋಸ್ಕರ ತಂದೆ ಎಷ್ಟು ಕಷ್ಟಪಡ್ತಾನೆ, ಎಷ್ಟೊಂದು ಶ್ರಮ ಪಡ್ತಾನೆ ಅನ್ನೋದನ್ನ ಚೆನ್ನಾಗಿ ತೋರಿಸಿದ್ದಾರೆ. ಅದರಲ್ಲಿ ಹೆಚ್ಚಾಗಿ ನಮ್ಮ ಚಾಮರಾಜನಗರ ಭಾಷೆಯ ಮತ್ತೆ ಅಲ್ಲೇ ಸೊಗಡನ್ನ ಸೂಪರ್ ಆಗಿ ತುಂಬಾ ಅಲ್ಲಿಯ ಭಾಷೆಯಲ್ಲೇ ತೋರಿಸಿದ್ದಾರೆ. ಇದ್ರಲ್ಲಿ 2-3 ಹಾಡಿದೆ. ಮಾದೇಶ್ವರನ ಬಗ್ಗೆ ಒಂದು ಹಾಡಿದೆ, ಅದು ಚೆನ್ನಾಗಿದೆ. ಮತ್ತೆ ಇನ್ನೊಂದು ಹಾಡು ಅಮ್ಮ ಈ ಮರೆಯಲ್ಲಿ ಹೇಗೆ ನಿನ್ನ, ಅದಂತೂ ಅದ್ಭುತವಾಗಿ ತುಂಬಾ ಚೆನ್ನಾಗಿದೆ ಹಾಡು. ಇದಕ್ಕೆ ಮ್ಯೂಸಿಕ್ ಅನ್ನ ಮಾಡಿರುವಂತವ್ರು ನಾಗೇಶ್ ಕಂದೇಗಾಲ ಅಂತ ಹೇಳಿ. ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತೂ ಅದ್ಭುತವಾಗಿ ಕೆಲವು ಕಡೆ ತುಂಬಾ ಚೆನ್ನಾಗಿದೆ. ಹಾಡುಗಳು ತುಂಬಾ ಚೆನ್ನಾಗಿ ಬಂದಿದೆ. ಯಾವುದೇ ರೀತಿ ಫೈಟು ಗೀಟು ರಕ್ತ ಯಾವುದೇ ರೀತಿ ಇಲ್ಲ. ಸಿನಿಮಾ ಒಂದ್ ರೀತಿ ಸ್ಲೋ ಆಗಿ ನಡ್ಕೊಂಡು ಹೋಗುತ್ತೆ. ತುಂಬಾ ಚೆನ್ನಾಗಿ ಅಟ್ಯಾಚ್ಮೆಂಟ್ ಆಗುತ್ತೆ ಪ್ರತಿಯೊಬ್ರು ಕೂಡ. ತುಂಬಾ ಜನ, ಎಷ್ಟೋ ಜನ ಥಿಯೇಟರ್ ಹತ್ಬಿಟ್ಟು ಬಂದಿದ್ದಾರೆ. ಆ ತರ ಸನ್ನಿವೇಶಗಳನ್ನ ತುಂಬಾ ಚೆನ್ನಾಗಿ ಕ್ರಿಯೇಟ್ ಮಾಡೋದು ಅನ್ನೋದಕ್ಕಿಂತ ಆ ಸ್ಟೋರಿ ಇರೋದೇ ಹಾಗೆ. ಹೆಚ್ಚಾಗಿ ಗ್ರೀನರಿಗಳನ್ನ ಚೆನ್ನಾಗಿ, ಹಳ್ಳಿಯ ಒಂದು ಸೊಗಡನ್ನ ಚೆನ್ನಾಗಿ ತೋರಿಸಿದ್ದಾರೆ. ಹಲವಾರು ಹಳ್ಳಿಗಾಡಲ್ಲಿ ನಡೆಯುವಂತ ಕೆಲವೊಂದು ಶಾಸ್ತ್ರ ಸಂಪ್ರದಾಯ, ಕೆಲವೊಂದು ಮೌಢ್ಯಗಳನ್ನು ಕೂಡ ಅಲ್ಲಿ ತೋರಿಸಿದ್ದಾರೆ. ಈ ತರದ್ದು ಅಲ್ಲಿ ಸಾಮಾನ್ಯವಾಗಿರುವಂತದ್ದನ್ನು ಕೂಡ ಬಹಳ ಪ್ರತಿಯೊಬ್ರು ಕೂಡ ನೋಡ್ಲೇಬೇಕಾದಂತ ಒಂದು ಚಿತ್ರ. ನಿಜವಾಗ್ಲು ಇಂದಿನ ಕಾಲದಲ್ಲಿ ಯಾವುದೇ ಚಿತ್ರ ಬಂದ್ರೂ ಕೂಡ ನಿಂತ್ಕೋತಾ ಇಲ್ಲ, ಆದ್ರೆ ಈ ಚಿತ್ರ ತುಂಬಾ ಜನಮನ್ನಣೆಯನ್ನ ಪಡ್ಕೋತಾ ಇದೆ. ನಿಜವಾಗ್ಲೂ ಕೂಡ ಒಂದು ಒಳ್ಳೆಯ ಚಿತ್ರವನ್ನ ನೀವು ನೋಡದೆ ಹೋಗ್ಬಿಟ್ರೆ ಮಿಸ್ ಆಗುತ್ತೆ. ಈ ಚಿತ್ರದ ಬಗ್ಗೆ ಎಲ್ಲ ಚಿತ್ರಗಳಲ್ಲೂ ನೆಗೆಟಿವ್ ಅಂತ ಇರುತ್ತೆ. ಈ ಚಿತ್ರದಲ್ಲಿ ಸಣ್ಣ ಪುಟ್ಟ ನೆಗೆಟಿವ್ ಇದೆ, ಅದನ್ನ ಹೊರತುಪಡಿಸಿ ಸಿನಿಮಾ ಮಾತ್ರ ಚೆನ್ನಾಗಿದೆ ಅಂತ ಅನ್ನೋದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಇದು ನಮ್ಮ ನೆಲಮೂಲ ಕತೆ, ಹಂಗಾಗಿರೋದ್ರಿಂದ ಈ ಕಥೆಯನ್ನ ನಾವೆಲ್ಲರೂ ಕೂಡ ನೋಡ್ಲೇಬೇಕು. ಈ ಸಿನಿಮಾದಲ್ಲಿ ಪ್ರತಿಯೊಂದೊಂದು ಸೀನ್ಗಳನ್ನು ಕೂಡ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಅದ್ರಲ್ಲಿ ನನಗೆ ಒಂದು ತುಂಬಾ ಇಷ್ಟವಾದಂತ ಸೀನ್ ಏನಂತಂದ್ರೆ, ಹಳ್ಳಿಗಾಡಲ್ಲಿ ನೋಡಿದಂಗೆ ಕೆಲವು ನೀವು ನೋಡಿರ್ತೀರ, ಏನಂತಂದ್ರೆ ಯಾರ ಮನೇಲಾದ್ರೂ ಸಾಂಬಾರ್ ಏನಾದ್ರು ವಿಶೇಷವಾಗಿ ಮಾಡಿದ್ರೆ ಅವ್ರ ಮನೆಯಿಂದ ಪಕ್ಕದ ಮನೆಗೆ ಸಾಂಬಾರ್ ಕೊಡೋದು ಒಂದು ವಾಡಿಕೆ ಇತ್ತು ಹಿಂದಿನ ಕಾಲದಲ್ಲಿ. ಈಗಿನ ಕಾಲದಲ್ಲೂ ಕೆಲವ್ರ ಮನೇಲಿ ಇರ್ತದೆ, ಆದ್ರೆ ಈಗೇನು ಅಷ್ಟೇನ್ ಇರಲ್ಲ ಅಂತ ಅನ್ಕೋತೀನಿ. ಏನಂತಂದ್ರೆ ಯಾರ ಮನೇಲಾದ್ರೂ ಮಾಂಸ ಸಾಂಬಾರ್ ಮಾಡ್ತು ಅಂತಂದ್ರೆ ಒಂದು ಬೋಸಿಯಲ್ಲಿ, ಒಂದು ತಟ್ಟೆಯಲ್ಲಿ, ಏನೋ ಒಂದು ಇದ್ರಲ್ಲಿ ತಗೊಂಡೋಗಿ ಅವ್ರ ಮನೆಗೂ ಕೂಡ ಕೊಡ್ತಿದ್ರು. ಇವರು ಇವತ್ತು ಮಾಂಸ ತಂದು ಅಡಿಗೆ ಮಾಡಿದಾರೆ ಅಂತಂದ್ರೆ ಪಕ್ಕದ ಮನೆಯವ್ರಿಗೆ ಅದು ಸ್ಮೆಲ್ ಬಂದೇ ಬರುತ್ತೆ. ಅವ್ರ ಮನೆಗೆ ಸಾಂಬಾರ್ ಕೊಡೋದು, ಅವ್ರು ಮಾಂಸ ತಕ ಬಂದಾಗ ಅವ್ರ ಮನೆಗೆ ಇವ್ರು ಕೊಡೋದು, ಈ ತರದೊಂದು ಕೊಡುಕೊಳ್ಳುವಿಕೆ ಹೆಂಗಾದ್ರೂ ನೀವು ಹಳ್ಳಿ ಕಡೆ ನೋಡಿರ್ತೀರಾ. ಇಲ್ಲಿ ಏನಾದ್ರು ಅನ್ನ ಇಟ್ಟು ಮಾಡ್ಕೊಂಡ್ರೆ ಅವ್ರು ಪಕ್ಕದ ಮನೆ ಸಾಂಬಾರ್ ಇಸ್ಕೊ ಊಟ ಮಾಡೋದು. ಸಿಟಿ ತರ ಅಲ್ಲ, ಹಳ್ಳಿ ಕಡೆ ಈಗಲೂ ನಡೆಯುತ್ತೆ. ಅದೇ ರೀತಿ ಈ ಒಂದು ಮನೆಯಲ್ಲಿ ಮಾಂಸದ ಊಟ ಮಾಡ್ತಿರ್ತಾರೆ, ಅಲ್ಲಿ ಅನ್ನ ಕೂಡ ಮಾಡ್ತಿರ್ತಾರೆ. ಆ ಮನೆಯಲ್ಲಿರುವಂತ ಒಂದು ಹುಡುಗ ಈ ಹುಡುಗನಿಗೆ ಸ್ನೇಹಿತ ಆಗಿರ್ತಾನೆ. ಅವನು ನಮ್ಮ ಮನೇಲಿ ಈ ತರ ಇವತ್ತು ಅನ್ನ ಮಾಡ್ತಿದ್ದಾರೆ ಅಂತ ಅಂದಾಗ ಈ ಹುಡುಗನೇ ಕೇಳ್ಕೊತಾನೆ, ನನಗೂ ಊಟ ಮಾಡ್ಬೇಕು, ಊಟ ಮಾಡ್ಬೇಕು ಅಂತ ಇಷ್ಟ, ನಾನು ಕರ್ಕೋಗು ಅಂತ. ಸರಿ ಅಂದ್ಬಿಟ್ಟು ಮನೆಗೆ ಕರ್ಕೊಂಡೋಗಿ ಇವ್ರಿಬ್ರು ಓದ್ಕೊತಿರ್ಬೇಕಾದ್ರೆ ಊಟ ಎಲ್ಲ ರೆಡಿ ಆಗ್ತಿತ್ತು ಅನ್ನೋ ಸಂದರ್ಭದಲ್ಲಿ ಇನ್ನೇನೋ ಊಟ ಮಾಡ್ತೀವಿ ಅಂದ್ಬಿಟ್ಟು ಇವರು ಪುಸ್ತಕಗಳೆಲ್ಲ ಬ್ಯಾಗ್ ಅಲ್ಲಿ ಇಡ್ತಾ ಇದ್ದಂಗೆ ಇನ್ನೇನೋ ಊಟ ಸಿಗುತ್ತೆ ಅಂತ ಈ ಹುಡುಗ ಊಟ ಮಾಡ್ತೀನಿ ಅಂತ ಇವನ್ಗೆ ಏನೋ ಮಹಾದಾನಂದ. ಆದ್ರೆ ಆ ಟೈಮಲ್ಲಿ ಈ ಹುಡುಗನ ಫ್ರೆಂಡ್ ತಾಯಿ ಇರ್ತಾರಲ್ಲ, ಅವ್ರೇನ್ ಮಾಡ್ತಾರೆ, ಒಂದು ಬೋಸಿಯಲ್ಲಿ ಒಂದು ಟಿಫನ್ ಕೇರಿ ಇದ್ರಲ್ಲಿ ಸ್ವಲ್ಪ ಸಾಂಬಾರ್ ಹಾಕೊಂಡ್ಬಿಟ್ಟು ತಗೊಳಪ್ಪ ಮನೆಗೆ ತಗೊಂಡೋಗಿ ಊಟ ಮಾಡ್ಕೊಂಡು ಕಳಿಸ್ಬಿಡ್ತಾಳೆ. ಹಾಗೆ ಹುಡುಗನಿಗೆ ಆಗುವಂತ ಸಂಟ ಇದೆಯಲ್ಲ, ಅಯ್ಯಪ್ಪ, ಅದನ್ನ ನೋಡಿದ್ರೆ ತುಂಬಾ ಅಯ್ಯೋ ಅನ್ನಿಸ್ತಿತ್ತು. ಅಂತ ಒಂದು ಈ ತರದ ಅದ್ಭುತವಾದ ಸೀನ್ಗಳನ್ನ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಈ ಸಿನಿಮಾದ ಇನ್ನೊಂದು ವಿಶೇಷತೆ ಏನಂತಂದ್ರೆ, ಯಾವುದೇ ರೀತಿ ಸ್ಟಾರ್ಗಳೇ ಇಲ್ದೇ ಇರುವಂತ ಸ್ಟಾರ್ಗಳು ಮಾಡಿರುವಂತ ಒಂದು ಚಿತ್ರ ಇದು.
ಇದರಲ್ಲಿ ಎಲ್ಲವೂ ಕೂಡ ಪ್ರತಿಯೊಬ್ರು ಕಲಾವಿದರು ಕೂಡ ನಿರ್ದೇಶಕರು ನಿರ್ಮಾಪಕರು ಎಲ್ಲರೂ ಕೂಡ ಹೊಸಬರ ತಂಡನೇ ಇದೆ. ಜೊತೆಗೆ ಇಲ್ಲಿ ಯಾವುದೇ ರೀತಿ ರೆಕಗ್ನೈಸೇಷನ್ ಆಗಿರುವಂತ ಯಾವುದೇ ಸ್ಟಾರ್ಗಳಿಲ್ಲ. ಇದರಲ್ಲಿ ಒಬ್ರು ಗುರುತಿಸ್ಕೊಂಡಿರುವಂತಂದ್ರೆ ಒಂದು ಮೇನ್ ಲೀಡ್ ಕ್ಯಾರೆಕ್ಟರ್ ಮಾಡಿರುವಂತ ತಂದೆ ಕ್ಯಾರೆಕ್ಟರ್ ಮಾಡಿರುವಂತ ಸಂಪತ್ ಅನ್ನೋರು ಬಿಟ್ರೆ ಇನ್ನುಳಿದವರೆಲ್ಲರೂ ಹೊಸಬ್ರೆ. ಅದರಲ್ಲಿ ಎಲ್ಲರೂ ಕೂಡ ರಂಗಭೂಮಿಯ ಕಲಾವಿದರುಗಳನ್ನೇ ಬಳಸ್ಕೊಂಡು ಕಟ್ಟಿರುವಂತ ಚಿತ್ರ ನಿಜವಾಗ್ಲೂ ಕೂಡ ಅದ್ಭುತವಾಗಿ ಚೆನ್ನಾಗಿ ನಟನೆ ಮಾಡಿದ್ದಾರೆ ಎಲ್ಲರೂ ಕೂಡ. ಅದೊಂದು ಇನ್ನಕ್ಕೋಸ್ಕರ ಊರು ತಂದೆ ತಾಯಿಯನ್ನೇ ಮರ್ತ್ಬಿಟ್ಟಿದ್ದಂತ ಈ ಚಿಕ್ಕ ಹುಡುಗ ಮತ್ತೆ ಅದೇ ಊರಲ್ಲೇ ಅನ್ನ ಸಿಗುವಂತ ಪರಿಸ್ಥಿತಿ ಬರುತ್ತೆ. ಅದೇನ್ ಪರಿಸ್ಥಿತಿ ಅನ್ನೋದನ್ನ ನೀವು ಸಿನಿಮಾ ನೋಡಿದಾಗ್ಲೇ ಗೊತ್ತಾಗುತ್ತೆ. ಅದು ನಿಜ ಸಂಗತಿ ಕೂಡ. ಇಂದಿನ ದಿನಮಾನಗಳಲ್ಲಿ ಕೆಲವರು ಊಟ ಮಾಡೋ ಸಂದರ್ಭದಲ್ಲಿ ಅನ್ನವನ್ನ ಕಣ್ಗೊತ್ತಿ ಮೇಲೆ ದೇವ್ರಿಗೆ ಅರ್ಪಿಸಿ ಊಟ ಮಾಡ್ತಾರೆ. ಯಾಕಂದ್ರೆ ಅನ್ನದ ಮಹತ್ವ ಅಷ್ಟು ಇರುತ್ತೆ. ಅನ್ನ ಪ್ರತಿಯೊಬ್ಬರ ಜೀವನದಲ್ಲೂ ಅಷ್ಟೊಂದು ಮಹತ್ವವಾಗಿ ಪ್ಲೇ ಆಗುತ್ತೆ. ನೀವು ನೋಡಿರ್ತೀರ, ಯಾರಿಗಾದ್ರೂ 1 kg ಚಿನ್ನ ಕೊಡಿ ಇನ್ನೂ ಬೇಕು ಅಂತಾರೆ, 10 ಲಕ್ಷ ದುಡ್ಡು ಕೊಡಿ ಇನ್ನೂ ಬೇಕು ಅಂತಾರೆ, 1-2 ಸೈಟ್ ಕೊಡಿ ಇನ್ನೊಂದು ಸೈಟ್ ಬೇಕು ಅಂತಾರೆ. ಆದ್ರೆ ಯಾರಿಗಾದ್ರೂ ಹೊಟ್ಟೆ ತುಂಬಾ ಊಟ ಕೊಡಿ ಸಾಕು ಅಂತಾರೆ. ಯಾವುದೇ ಒಂದು ಹಸುಗೆ ಹೊಲ ಗದ್ದೆಯಲ್ಲಿ ಬೆಳಿಗ್ಗೆ ಸಂಜೆ ಗಂಟ ಕೆಲಸ ಕಷ್ಟಪಟ್ಟು ದುಡ್ದು ಬಂದಿರುವಂತ ಒಂದು ಹಸುಗೆ ಹೊಟ್ಟೆ ತುಂಬಾ ಮೇವು ಅಂದ್ರೆ ನಾವೇನು ಹಿಂಡಿ ಬೂಸ ಹುಲ್ಲು ಇವೆಲ್ಲ ಹಾಕಿ ಹೊಟ್ಟೆ ತುಂಬಾ ಅದಕ್ಕೆ ಮೇವು ಕೊಟ್ರೆ ಅದು ಚೆನ್ನಾಗಿ ತಿಂದ್ಬಿಟ್ಟು 2 ಕಾಲನ್ನ ಚಾಚಿ ಆರಾಮ ಮಲ್ಕೊತ್ತಲ್ಲ, ಅದೇ ರೀತಿನೇ ಒಬ್ಬ ಮನುಷ್ಯನಿಗೆ ತೃಪ್ತಿಯನ್ನ ಕೊಡುವಂಥದ್ದು ಊಟ. ಊಟವನ್ನ ಕೊಟ್ಟ ಮೇಲೆ ಯಾವುದೇ ಮನುಷ್ಯನಿಗೆ ಏನೇ ಕೊಟ್ಟರು ಕೂಡ ಬೇಡ ಅಂತ ಹೊರತು ಯಾವುದು ಬೇಕು ಅನ್ನಲ್ಲ. ಅದಕ್ಕೆ ಅನ್ನ ಅನ್ನೋದು ತುಂಬಾ ಮಹತ್ವವನ್ನ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಪರಿಣಾಮವನ್ನು ಬೀರುತ್ತೆ. ನೀವೇನೇ ತಿನ್ನಿ, ಹೊಟ್ಟೆ ಹಸುವಂತ ಸಂದರ್ಭದಲ್ಲಿ ಏನಾದ್ರೂ ತಿನ್ನಿ ಹೊಟ್ಟೆ ತುಂಬಾ, ಆದ್ರೆ ಏನೋ ಒಂದು ಬೇಕು ಅನ್ಸುತ್ತೆ, ಒಂದಿಷ್ಟು 1-2 ತುತ್ತ ಅನ್ನವನ್ನ ತಿಂದ್ರೆ ಸಮಾಧಾನ ಆಗುವಷ್ಟು ಬೇರೆ ಇನ್ನೇನು ಆಗಲ್ಲ. ಅನ್ನ ಅಷ್ಟೊಂದು ಮಹತ್ವ ಇದೆ. ಅಂತ ಮಹತ್ವವಾದಂತ ಅನ್ನದ ಪ್ರತಿ ಒಂದೊಂದು ಸನ್ನಿವೇಶವನ್ನು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಈ ಸಿನಿಮಾ ಅಂತಂದ್ರೆ ಪ್ರತಿಯೊಬ್ರು ನೋಡ್ಬೇಕಾದಂತ ಸಿನಿಮಾ. ಸದಾಭಿವೃದ್ಧಿ ಚಿರುವಂತ ಚಿತ್ರ. ಇದನ್ನೆಲ್ಲರೂ ಕೂಡ ಥಿಯೇಟರ್ ಅಲ್ಲೇ ನೋಡಿ.